ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು CTV ಕರ್ನಾಟಕ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಹಾಗೂ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮಗೆ ನೋಟಿಫಿಕೇಶನ್. ನೀವು ಯಾವತ್ತಾದರೂ ಧರ್ಮಸ್ಥಳಕ್ಕೆ ಹೋಗಿದ್ದೀರಾ? ಅಲ್ಲಿ ಊಟವನ್ನು ಮಾಡಿದ್ದೀರಾ? ಇದನ್ನು ಊಟ ಅನ್ನೋದಕ್ಕಿಂತ ಪ್ರಸಾದ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಯಾರೆಲ್ಲ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅವರೆಲ್ಲ ತಪ್ಪದೇ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹೌದು ಸ್ನೇಹಿತರೆ, ಧರ್ಮಸ್ಥಳಕ್ಕೆ ಹೋದವರು ಅಲ್ಲಿ ಊಟವನ್ನು ಸ್ವೀಕರಿಸದೆ ಯಾವತ್ತೂ ಹಿಂತಿರುಗಲ್ಲ. ಅನ್ನಪೂರ್ಣೆ ನೆಲೆಸಿರುವ ಧರ್ಮಕ್ಷೇತ್ರ ಅಂದರೆ ಅದು ಧರ್ಮಸ್ಥಳ. ಸತ್ಯ, ನಿಷ್ಠೆ ಮತ್ತು ಧರ್ಮಕ್ಕೆ ಹೆಸರಾಗಿರುವುದೇ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಬಂದ ಯಾವುದೇ ಭಕ್ತನಾಗಲಿ ಹಸಿವಿನಿಂದ ಮರಳಿ ಹೋಗಬಾರದೆಂದು 1958ರಲ್ಲಿ ಇಲ್ಲಿ ಅನ್ನದಾನ ಪ್ರಾರಂಭವಾಯಿತು ಮತ್ತು ಈ ನಿರ್ಧಾರವನ್ನು ಹೆಗ್ಡೆಯವರ ತಂದೆ ಮಾಡಿದರು. ಬಹಳ ವಿಶಾಲವಾಗಿರುವ ಈ ಭೋಜನ ಶಾಲೆಯಲ್ಲಿ ಒಂದು ದಿನಕ್ಕೆ ಕಡಿಮೆ ಎಂದರೂ 25,000 ರಿಂದ 50,000 ಜನ ಊಟವನ್ನು ಮಾಡ್ತಾರೆ. ಇನ್ನು ದೀಪೋತ್ಸವದ ಸಂದರ್ಭದಲ್ಲಿ 1 ಲಕ್ಷದಷ್ಟು ಜನ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಸ್ನೇಹಿತರೆ, ನೀವು ಇಲ್ಲಿ ಅಡುಗೆಯ ಬಗ್ಗೆ ಗಮನಿಸಬೇಕಾದ ಒಂದು ಅಂಶ ಇದೆ. ಅದು ಏನಪ್ಪ ಅಂದರೆ, ಇಲ್ಲಿ ಮೊದಲು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಲಾಗ್ತದೆ. ನಿಮಗೆ ಗೊತ್ತಿರಬಹುದು, ಕೆಲವು ದಿನಗಳ ಹಿಂದೆ ಕೂರಿ ದೇವಸ್ಥಾನಕ್ಕೆ ಸರ್ಕಾರ ಧರ್ಮಸ್ಥಳವನ್ನು ಕಂಡು ಕಲಿತುಕೊಳ್ಳಿ ಅಂತ ಹೇಳಿತ್ತು. ಅಷ್ಟೊಂದು ಸ್ವಚ್ಛತೆಯನ್ನು ನಾವು ಇಲ್ಲಿ ಕಾಣಬಹುದು ಸ್ನೇಹಿತರೆ. ಊಟ ಬದಲಿಸುವ ಸಾಮಗ್ರಿಯಿಂದ ಹಿಡಿದು ಅಡುಗೆಯವರೆಗೆ ಎಲ್ಲ ಆಧುನಿಕ ಟೆಕ್ನಾಲಜಿಯನ್ನು ಇಲ್ಲಿ ಉಪಯೋಗಿಸಲಾಗುತ್ತದೆ. ಇನ್ನು ದೀಪೋತ್ಸವದಂದು ಒಂದೇ ದಿನಕ್ಕೆ 8,000 kg ಅಕ್ಕಿಯನ್ನು ಬಳಸಿ ಊಟವನ್ನು ತಯಾರು ಮಾಡಲಾಗುತ್ತದೆ ಮತ್ತು ಉಳಿದ ದಿನಗಳಲ್ಲಿ 5,000 kg ಅಕ್ಕಿಯನ್ನು ಬಳಸಿ ಊಟವನ್ನು ತಯಾರು ಮಾಡ್ತಾರೆ. ಇನ್ನು ಇಲ್ಲಿ ಅಡುಗೆ ಮಾಡಲು 3,500 kg ತರಕಾರಿಯನ್ನು ಬಳಸಿ ಇಲ್ಲಿ ಸಾಂಬಾರನ್ನು ಮಾಡ್ತಾರೆ. ಈ ವಿಶಾಲವಾದ ಭೋಜನ ಶಾಲೆಯಲ್ಲಿ 9 ಸಾಲುಗಳಲ್ಲಿ ಜನರು ಕೂತು ಊಟವನ್ನು ಮಾಡಬಹುದು. ಒಂದೊಂದು ಸಾಲಿನಲ್ಲಿ ಕಡಿಮೆ ಅಂದರೂ 400 ಜನ ಕೂತು ಊಟ ಮಾಡಬಹುದಂತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಇಲ್ಲಿ ಸಿಗುವ ಅನ್ನಪ್ರಸಾದ ಬೇರೆ ಯಾವ ಕಡೆಯಲ್ಲಿ ಸಿಗಲ್ಲ ಅಂತ ಹೇಳಿದರೆ ತಪ್ಪಾಗಲ್ಲ ಫ್ರೆಂಡ್ಸ್. ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದೆ ನಮ್ಮ ಧರ್ಮಸ್ಥಳದ ಅನ್ನಛತ್ರ. ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಊಟ ಮಾಡಿದವರು ದಯವಿಟ್ಟು ಇದನ್ನು ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಮಂಜುನಾಥ ಮಹಿಮೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CTV ಕರ್ನಾಟಕ.